ನಾಳೆ ರಾಜ್ಯಸಭಾ ಚುನಾವಣಾ ಹಿನ್ನೆಲೆ ಕೈಪಾಳ್ಯದಲ್ಲಿ ತಯಾರಿಗಳು ಜೋರಾಗಿದೆ. ಇಂದು ಸಂಜೆ ಸಿಎಂ ನೇತೃತ್ವದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಇದೆ. ಇವತ್ತಿನ ಮೀಟಿಂಗ್ ಬಹಳ ಇಂಪಾರ್ಟೆಂಟು. ನಾಳೆ ರಾಜ್ಯಸಭಾ ಚುನಾವಣೆ ಇದೆ, ಬಹಳ ಕುತೂಹಲ ಇದೆ. ನಂಬರ್ ಗೇಮ್ ಕೂಡ ಇಲ್ಲಿ ಮಹತ್ವ ಪಡೆದುಕೊಂಡಿದೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಶಾಸಕಾಂಗ ಪಕ್ಷದ ಸಭೆ ಇದೆ. ಅಂದರೆ ಹೇಗಿರಬೇಕು ವೋಟಿಂಗ್ ಅಂತ ಹೇಳಿ ಹಿಲ್ಟನ್ ಹೋಟೆಲ್ನಲ್ಲಿ ಮಹತ್ವದ ಮೀಟಿಂಗ್ ನಡೆಯುತ್ತೆ. ಸಭೆಯಲ್ಲಿ ಶಾಸಕರು, ಸಂಸದರು, ಎಂಎಲ್ಸಿಗಳು ಭಾಗಿಯಾಗಲಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗುವ ಸಾಧ್ಯತೆ ಇದೆ. ಹಾಗಾಗಿನೇ ಇಂದು ಸಂಜೆ 6 ಗಂಟೆಗೆ ಈ ಮಹತ್ವದ ಸಭೆ ನಡೆಯುತ್ತೆ. ಅಡ್ಡ ಮತದಾನದ ಭೀತಿ ಕಾಂಗ್ರೆಸ್ ನಾಯಕರಿಗೆ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಅವರ 3 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಈಜಿಯಾಗಿ ಗೆಲ್ಲಬಹುದು. ಆದರೆ ಎಲ್ಲಿ ಮತ್ತೆ ಆ ಕಡೆ ವಾಲ್ ಬಿಡುತ್ತೋ ಮತಗಳು ಅನ್ನುವಂಥ ಆತಂಕ ಕಾಡ್ತಾ ಇದೆ. ಪಕ್ಷೇತರ ಶಾಸಕರನ್ನು ಕೂಡ ಅವರು ಹಿಡಿದಿಟ್ಟುಕೊಂಡಿದ್ದಾರೆ. ಅಂದರೆ ಈಗ ಜನಾರ್ದನ್ ರೆಡ್ಡಿ ಜೊತೆಗೆ ದರ್ಶನ್ ಪುಟ್ಟಣ್ಣಯ್ಯ, ಲತಾ ಮಲ್ಲಿಕಾರ್ಜುನ್, ಪುಟ್ಟಸ್ವಾಮೇಗೌಡ ಈ 4 ಏನಿದ್ದಾರೆ ಪಕ್ಷೇತರರು, ಇವ್ರನ್ನೂ ಕೂಡ ಅವರು ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ. ಬಹುತೇಕವಾಗಿ ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಈ ಕಡೆ ಮೈತ್ರಿ ಅವರು ಉಪೇಂದ್ರ ರೆಡ್ಡಿ ಅವ್ರನ್ನ ಗೆಲ್ಲಿಸಬೇಕು ಅಂತ ಆಮಿಷವನ್ನು ಒಡ್ಡಿದ್ದಾರೆ ಅಂತೆ, ಸಿಕ್ಕಾಪಟ್ಟೆ ಬೆದರಿಕೆ ಹಾಕ್ತಿದ್ದಾರೆ ಅಂತೆ. ಅದೆಲ್ಲ ಕಾಂಗ್ರೆಸ್ ನಾಯಕರ ಆರೋಪ. ಆದರೆ ಈಗ ಇವತ್ತು ನಡೆಯುವಂಥ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯನವ್ರು ಏನು ಹೇಳ್ಬೋದು, ನಾಳೆ ನೀವು ಯಾವ ರೀತಿಯಾಗಿ ಮತದಾನವನ್ನು ಮಾಡಬೇಕು, ಇವರು ಇಂಥವ್ರಿಗೆ ಮತ ಹಾಕಬೇಕು ಅಂತ ಅಲ್ಲಿ ಡಿವೈಡ್ ಮಾಡಲಾಗುತ್ತೆ. 46, 46, 46. ಇವರು 136 ಪ್ಲಸ್ 2 138. ಜನಾರ್ದನ್ ರೆಡ್ಡಿ ಸಪೋರ್ಟ್ ಮಾಡಿದರೆ 139 ಆಗುತ್ತೆ. ಆರಾಮಾಗಿ ಅವರ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರ್ಬೋದು. ಆದರೆ ಆತಂಕ ಇದ್ದೇ ಇದೆ, ಇಲ್ಲಿ ಅಡ್ಡ ಮತದಾನ ಆದರೂ ಆಗ್ಬೋದು ಅಂತ. ಆದರೂ BJP-ಯವರಿಗೆ ಒಂದು ರೀತಿ ಆತಂಕ ಇದೆ. ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಜೊತೆಗೆ ಕಂದುಕೂರ್ ಅವ್ರ ಕಡೆ ಏನಾದರೂ ಸಪೋರ್ಟ್ ಮಾಡಿಬಿಟ್ರೆ ಮುಜುಗರ ಆಗಿಬಿಡುತ್ತೆ. ಬಟ್ ರೆಸಾರ್ಟ್ಗೂ ಕೂಡ ಶಿಫ್ಟ್ ಮಾಡ್ಬೋದು ಇವತ್ತು, ಸಾಧ್ಯತೆ ಇದೆ. ಎಲ್ಲ MLA-ಗಳನ್ನು ಒಂದು ಟೀಮ್ ಕೂಡ ರೆಡಿಯಾಗಿದೆ. ಚಲನವಲನಗಳು ಎಲ್ಲ ಕಂಪ್ಲೀಟಾಗಿ ಅವ್ರ ಹದ್ದಿನ ಕಣ್ಣು ಇಡೋದ್ರದ್ದು ಕೆಲಸ ನೋಡ್ಕೊಳ್ಳೋದು, ಆ ಕಡೆ ಈ ಕಡೆ ಹೋಗೋದಂತೆ. ಹಾಗಾಗಿ ಈಗ ಈ 46 ಜನ MLA-ಗಳು ಒಬ್ಬ ಅಭ್ಯರ್ಥಿಯನ್ನು ಗೆಲ್ಲಕ್ಕೆ ಏನು ಮತಗಳು ಬೇಕಲ್ವಾ, ಈಗ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಈಗ ಉದಾಹರಣೆಗೆ ಒಬ್ಬ ಶಾಸಕ, ನೀವು ಇವರಿಗೆ ಮತ ಹಾಕಬೇಕು, ಇನ್ನೊಬ್ಬ ಶಾಸಕ ನೀವು ಇವರಿಗೆ ಹಾಕಬೇಕು. ಅಂದರೆ ಡಿವೈಡ್ ಮಾಡ್ತಾರೆ. ಅಲ್ಲಿ ಏಕಾಏಕಿ ಹೋಗಿ ನೀವು ವೋಟ್ ಮಾಡುವಂಥದ್ದಲ್ಲ ಇದು. ಹೋಗಿ ಈಗ EVM ಮಷಿನ್ ಥರ ಅಲ್ಲಿ ಇರೋದಿಲ್ಲ. ಇದನ್ನು ಬಹಳ ಜಾಗರೂಕರಾಗಿ ಮತದಾನವನ್ನು ಮಾಡಬೇಕಾಗತ್ತೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗಾಗಲೇ ಒಂದು ಟೀಮ್ ಕೂಡ ರೆಡಿಯಾಗಿದೆ ಕಾಂಗ್ರೆಸ್ನಲ್ಲಿ. ಅವರಿಗೆ ಅಡ್ಡ ಮತದಾನದ ಆತಂಕ ಕೂಡ ಕಾಡುತ್ತಾ ಇದೆ. ಇವತ್ತಿನ ಶಾಸಕಾಂಗ ಪಕ್ಷದ ಸಭೆ ಮತ್ತು ಈ ರೆಸಾರ್ಟ್ ರಾಜಕಾರಣ ಯಾವ ರೀತಿ ಕುತೂಹಲಕ್ಕೆ ಕಾರಣ ಆಗಿದೆ ಅನ್ನೋದು? ಪ್ರಭು, ನಾಳೆ ರಾಜ್ಯಸಭೆ ಚುನಾವಣೆ ನಡೀತಾ ಇದೆ. ರಾಜ್ಯ ವಿಧಾನಸಭೆಯಿಂದ 4 ತೆರವಾಗಿರುವಂತಹ ಸ್ಥಾನಗಳಿಗೆ ನಡೀತಾ ಇರುವಂತಹ ಚುನಾವಣೆ. ಅಡ್ಡ ಮತದಾನದ ಆತಂಕ ಕಾಂಗ್ರೆಸ್ಗೆ ಶುರುವಾಗಿದೆ. ಯಾಕೆಂದ್ರೆ ಕಾಂಗ್ರೆಸ್ ಈಸಿಯಾಗಿ 3 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುವಷ್ಟು ಮತಗಳು ಇದೆ. ಆದ್ರೆ ಬಿಜೆಪಿ ಮತ್ತೆ JDS ನಾಯಕರು ಕ್ರಾಸ್ ವೋಟಿಂಗ್ ಎಲ್ಲಿ ಮಾಡಿಸ್ತಾರೋ ಅನ್ನುವಂತಹ ಆತಂಕ ಇರೋದ್ರಿಂದ ಸಹಜವಾಗಿ ತಮ್ಮ 3 ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಬೇಕಾದ್ರೆ ನಮ್ಮ ಅಷ್ಟು ಶಾಸಕರನ್ನ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನುವಂತ ಚಿಂತನೆ ಕಾಂಗ್ರೆಸ್ ನಾಯಕರಿಗೆ. ಸೊ ಹಾಗಾಗಿ ಇವತ್ತು ಕಾಂಗ್ರೆಸ್ ಶಾಸಕರನ್ನ ರೆಸಾರ್ಟ್ ನಲ್ಲಿ ಅವರಿಗೆ ವಾಸ್ತವ್ಯವನ್ನ ಕಲ್ಪಿಸಿ ನಾಳೆ ನೇರವಾಗಿ ರೆಸಾರ್ಟ್ ನಿಂದ ವಿಧಾನಸೌಧಕ್ಕೆ ಕರೆತಂದು ಅವರನ್ನ ಮತ ಹಾಕಿಸುವಂತ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಮಾಡಲಿದ್ದಾರೆ. ಸೊ ಹಾಗಾಗಿ ಇವತ್ತು ಸಂಜೆ 6 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರಿಗೆ CM ಆಗಿ DCM ಸೂಚನೆಗಳನ್ನ ಕೊಡಲಿದ್ದಾರೆ. ರಾಜ್ಯ ಉಸ್ತುವಾರಿಯಾಗಿಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಭೆಯಲ್ಲಿ ಈಗ ಕಾಂಗ್ರೆಸ್ 135 ಶಾಸಕರಿದ್ರು. ಅದರಲ್ಲಿ ಈಗ ಸುರಪುರ ಶಾಸಕರು ನಿಧನರಾಗಿರೋದ್ರಿಂದ ಈಗ ಕಾಂಗ್ರೆಸ್ಗೆ 134 ಸ್ಥಾನಗಳು ಮತಗಳು ಬರುತ್ತೆ, ಶಾಸಕರಿದ್ದಾರೆ. ಸೊ ಅವರ ಜೊತೆ 3 ಜನ ಪಕ್ಷೇತರ ಶಾಸಕರು ಈಗ ಕಾಂಗ್ರೆಸ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಜನಾರ್ದನ ರೆಡ್ಡಿ ಅವರ ಮನವೊಲಿಕೆಯನ್ನು ಕೂಡ DK ಶಿವಕುಮಾರ್ ಅವರು ಮಾಡಿದ್ದಾರೆ.
ಹಾಗಾಗಿ ಆ 4 ಪಕ್ಷೇತರರು 134 ಶಾಸಕರು, ಒಟ್ಟು 138 ಶಾಸಕರ ಬಲ ಕಾಂಗ್ರೆಸ್ಗೆ ಇದೆ. ಸೊ ಇಲ್ಲಿ ಕಾಂಗ್ರೆಸ್ನಲ್ಲಿ ಕೆಲವರನ್ನ ಅಡ್ಡ ಮತದಾನ ಮಾಡಿಸುವಂತ ಒಂದು ಪ್ರಯತ್ನಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ಕೈ ಹಾಕಿದ್ದಾರೆ ಅನ್ನುವಂತ ಆತಂಕ ಏನಿದೆ, ಯಾರು ಇವತ್ತು ರೆಸಾರ್ಟ್ಗೆ ಬರೋದಿಲ್ಲ ಅಂತವರು ಗೈರಾಗಬಹುದು ಅನ್ನುವಂತ ಆತಂಕ ಕಾಂಗ್ರೆಸ್ ನಾಯಕರಿಗೆ ಬರುತ್ತೆ. ಅಂತ ಒಂದು ಸಂದರ್ಭ ಬಂದಿದ್ದೆ ಆದ್ರೆ ಪ್ರತಿಪಕ್ಷಗಳ ಶಾಸಕರನ್ನು ಕೂಡ ಅಡ್ಡ ಮತದಾನ ಮಾಡಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಕ್ರಾಸ್ ವೋಟಿಂಗ್ ಮಾಡಬಹುದು ಅನ್ನುವಂಥದ್ದು. ಅಂದ್ರೆ ಕಾಂಗ್ರೆಸ್ನ ಎಲ್ಲ ಶಾಸಕರು, ಪಕ್ಷೇತರ ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಮತವನ್ನ ಹಾಕಿದ್ದೆ ಆದ್ರೆ ಯಾವುದೇ ಕ್ರಾಸ್ ವೋಟಿಂಗ್ ಅನ್ನ ಮಾಡಿಸೋದಿಲ್ಲ. ಒಂದು ವೇಳೆ ಏನಾದ್ರೂ ಕಾಂಗ್ರೆಸ್ ಕಡೆಯಿಂದ ಕ್ರಾಸ್ ವೋಟಿಂಗ್ ಆಗಿದ್ದೇ ಆದ್ರೆ ಆಗ ಬಿಜೆಪಿ ಮತ್ತೆ ಜೆಡಿಎಸ್ ನಲ್ಲಿರುವಂತಹ 3-4 ಜನರನ್ನ ಕ್ರಾಸ್ ವೋಟಿಂಗ್ ಮಾಡಿಸುವಂತ ಒಂದು ಸಿದ್ಧತೆ ಕಾಂಗ್ರೆಸ್ ನಾಯಕರು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ತಟಸ್ಥವಾಗಿದ್ದಾರೆ. ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರು ಇದ್ದಾರೆ, ಹಾಗೆ ಕಂದಕೂರು ಜೊತೆಗೆ ದೇವದುರ್ಗದ ಕರೆಮ್ಮ ಅವರು ಕೂಡ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿದ್ದಾರೆ. ಹಾಗಾಗಿ ಯಾವುದನ್ನು ಕೂಡ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಚುನಾವಣೆ ಗೌಪ್ಯ ಮತದಾನದ ಮೂಲಕ ನಡೆಯೋದಿಲ್ಲ. ಇದು ಬಹಿರಂಗವಾಗಿ ನಡೆಯುತ್ತೆ. ಕಾಂಗ್ರೆಸ್, ಜೆಡಿಎಸ್ ಮತ್ತೆ ಬಿಜೆಪಿಯ ಏಜೆಂಟರು ಕೂಡ ಚುನಾವಣಾ ಮತದಾನ ನಡೆಯುವಂತ ಕೇಂದ್ರದ ಒಳಗಡೆ ಇರ್ತಾರೆ. 3 ಜನ ಏಜೆಂಟರು ಅಂದ್ರೆ ಪ್ರಬಲವಾಗಿರುವಂತಹ ನಾಯಕರೇ ಅಲ್ಲಿ ಏಜೆಂಟರಾಗಿ ಇರ್ತಾರೆ. ಅವ್ರಿಗೆ ಹಾಕ್ಬೇಕಾಗತ್ತೆ ಮತಗಳನ್ನ. ನಾವು ಇಂಥವ್ರಿಗೆ ಆಗ್ತಾ ಇದೀವಿ ನೋಡಿ ಅಂತೇಳಿ ಆ ಬ್ಯಾಲೆಟ್ ಪೇಪರ್ ಅನ್ನ ಆ ಏಜೆಂಟರಿಗೆ ತೋರಿಸ್ಬೇಕಾಗತ್ತೆ. ಆಗ ಐಡೆಂಟಿಫೈ ಆಗತ್ತೆ ಕ್ರಾಸ್ ವೋಟಿಂಗ್ ಆಗಿದ್ಯಾ ಇಲ್ವಾ ಅನ್ನುವಂಥದ್ದು. ಆಗಲೇ ಏಜೆಂಟರಿಗೆ ಗಮನಕ್ಕೆ ಬರುತ್ತೆ, ಇವರು ನಮ್ಮ ಶಾಸಕರು, ಇವರು ನಮ್ಮ ಅಭ್ಯರ್ಥಿಗೆ ವೋಟ್ ಹಾಕಿದ್ದಾರೆ ಅನ್ನುವಂಥದ್ದು ಆ ಬ್ಯಾಲೆಟ್ ಪೇಪರ್ ನೋಡ್ತಿದ್ದ ಹಾಗೆ ಕನ್ಸಿಡರ್ ಆಗತ್ತೆ. ಸೊ ಅಲ್ಲಿ ಏನಾದ್ರೂ ಒಂದು ವೇಳೆ ಕಾಂಗ್ರೆಸ್ ಪಕ್ಷದ ಶಾಸಕರು ಬೇರೆ ಪಕ್ಷದ ಅಭ್ಯರ್ಥಿಗೆ ಮತವನ್ನ ಹಾಕಿದ್ದೆ ಆದ್ರೆ ಆಗ ಕ್ರಾಸ್ ವೋಟಿಂಗ್ ಆಗಿದೆ ಅನ್ನುವಂಥದ್ದು ಗಮನಕ್ಕೆ ಬರುತ್ತೆ. ಕೂಡಲೇ ಇಲ್ಲಿ ಅಲರ್ಟ್ ಆಗಿ ತಾವು ಯಾರ ಜೊತೆ ಮಾತುಕತೆಯನ್ನ ಎದುರಾಳಿಗಳ ಜೊತೆ ಮಾತನಾಡಿದ್ದಾರೆ ಅವರಿಂದ ಇವರು ಮತ್ತೊಂದು ಕ್ರಾಸ್ ವೋಟಿಂಗ್ ಮಾಡಿಸುವಂತ ಒಂದು ಪ್ಲಾನ್ ಕಾಂಗ್ರೆಸ್ ನಾಯಕರು ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಬಹುತೇಕವಾಗಿ ಕ್ರಾಸ್ ವೋಟಿಂಗ್ ಆಗೋದಿಲ್ಲ ಅನ್ನುವಂತ ಒಂದು ನಿರೀಕ್ಷೆಗಳಿದೆ. ಆದ್ರೆ ಬಿಜೆಪಿ ಜೆಡಿಎಸ್ ನಾಯಕರು ಕ್ರಾಸ್ ವೋಟಿಂಗ್ ಮಾಡಿಸ್ತಾರೆ ಅನ್ನುವಂತಹ ಆತಂಕ ಇರೋದ್ರಿಂದ ಈ ರೀತಿಯಾದಂತಹ ಪ್ಲಾನ್ಗಳನ್ನ ಈಗ ಮಾಡ್ಕೊಳ್ಳಲಾಗಿದೆ. 3 ಜನ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಸಾಕಷ್ಟು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಪ್ರಭು, ಅಂದ್ರೆ ಶಿವಕುಮಾರ್ ಈಗ ಹೊಸದಾಗಿ ಆಯ್ಕೆ ಆಗಿರುವಂತ ಶಾಸಕರು ಕೂಡ ಇದ್ದಾರೆ. ಈಗ ಇಂಥ ಶಾಸಕರು ಇವ್ರಿಗೆ ಮತ ಹಾಕ್ಬೇಕು. ಯಾಕಂದ್ರೆ ಈಗ ಕಾಂಗ್ರೆಸ್ನಿಂದ 3 ಜನ ಕಣದಲ್ಲಿ ಇದಾರಲ್ವ, ಹಾಗಾಗಿ 46 ಡಿವೈಡ್ ಮಾಡಿದಾಗ ಇವ್ರು ಇಂಥವ್ರಿಗೆ ಹಾಕ್ಬೇಕು. ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ ಹೇಗೆ? ಇವತ್ತು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿರುವಂತದ್ದು ಅದಕ್ಕೆ ಪ್ರಭು. ಯಾಕೆಂದ್ರೆ ಶಾಸಕರ ಒಂದು 3 ತಂಡಗಳನ್ನಾಗಿ ಶಾಸಕರನ್ನ ಮಾಡ್ಲಾಗತ್ತೆ. 46 ಶಾಸಕರ ಒಂದು ತಂಡವನ್ನ ಮಾಡಿ ಆ ತಂಡಕ್ಕೆ ಈಗಾಗಲೇ ಸಂಯೋಜಕರನ್ನ ನೇಮಕ ಮಾಡಲಾಗಿದೆ. ಕೃಷ್ಣ ಬೈರೇಗೌಡ, ಹಾಗೆ ಬೈರತಿ ಸುರೇಶ್, ಹಾಗೆ ನಜೀರ್ ಅಹಮದ್ ಜೊತೆಗೆ ಯಾರೀಸ್ ಅವರ ಒಂದು ತಂಡವನ್ನ ರಚನೆ ಮಾಡಲಾಗಿದೆ ಈಗಾಗಲೇ. ಅಂದ್ರೆ ಆ ಶಾಸಕರನ್ನ ಯಾರಿಗೆ ಇವತ್ತು ನೀವು ಇಂಥವರಿಗೆ ಮತವನ್ನ ಹಾಕ್ಬೇಕು, ನೀವು ಇವರಿಗೆ ಹಾಕಬೇಕು, ಈ ರೀತಿಯಾಗಿ ಅಲ್ಲಿ ವರ್ಗಾವಣೆ ವಿಂಗಡಣೆಯನ್ನ ಮಾಡ್ಲಾಗತ್ತೆ. 46 ಶಾಸಕರನ್ನ ಮೊದಲ ಅಭ್ಯರ್ಥಿ ನಾಸಿರ್ ಹುಸೇನ್, ಹಾಗೆ ಅಜಯ್ ಮಕೇನ್ ಅವರು 2ನೇ ಅಭ್ಯರ್ಥಿ ಆಗಿರ್ತಾರೆ. ಮೊದಲು 2 ಅಭ್ಯರ್ಥಿಗಳಿಗೆ 46 ಮತಗಳನ್ನ ಹಾಕುವಂತದ್ದು. ಅಲ್ಲಿ ಆ ಶಾಸಕರನ್ನ ನಾಳೆ ಮತದಾನದ ಕೇಂದ್ರದ ವರೆಗೆ ಕರೆದೊಯ್ಯುವಂತದ್ದು. ಜೊತೆಗೆ ಹೊಸಬರು ನೀವು ಹೇಳಿದಾಗೆ ಹೊಸ ಶಾಸಕರು ಇರೋದ್ರಿಂದ ಅವರಿಗೆ ಯಾವ ರೀತಿಯಾಗಿ ಮತದಾನವನ್ನ ಮಾಡ್ಬೇಕು, ಮತ್ತೆ ಹೇಗೆ ಕ್ರಾಸ್ ವೋಟಿಂಗ್ ಆಗತ್ತೆ, ನೀವು ಏನ್ ಮಾಡಿದ್ರೆ ಕ್ರಾಸ್ ವೋಟಿಂಗ್ ಆಗತ್ತೆ, ನಮ್ಮ ಅಭ್ಯರ್ಥಿಗೆ ಹಾಕ್ಬೇಕಾದ್ರೆ ಬ್ಯಾಲೆಟ್ ಪೇಪರ್ ನಲ್ಲಿ ನೀವು ಯಾವ ರೀತಿಯಾಗಿ ನಮೂದು ಮಾಡಬೇಕು, ಇದರ ಬಗ್ಗೆ ಸಂಪೂರ್ಣವಾದಂತ ಒಂದು ಸಿದ್ಧತೆ ತಯಾರಿಯನ್ನ ಇವತ್ತು ಕೊಡ್ತಾರೆ. ಅದರ ಒಂದು ತರಬೇತಿಯನ್ನ ಇವತ್ತು ಶಾಸಕರಿಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೊಡ್ಲಾಗತ್ತೆ. ಜೊತೆಗೆ ಅವರಿಗೆ ನೇಮಕ ಮಾಡಿರುವಂತಹ ಸಂಯೋಜಕರು ಕೂಡ ಅವರಿಗೆ ಮಾರ್ಗದರ್ಶನವನ್ನ ಮಾಡಲಿದ್ದಾರೆ. ನೀವು ಇಂಥವ್ರಿಗೆ ಹಾಕಬೇಕು, ಬ್ಯಾಲೆಟ್ ಪೇಪರ್ ನಲ್ಲಿ ಇದೇ ಕಾಲಂ ನಲ್ಲಿ ನೀವು ಈ ರೀತಿಯಾಗಿ ಮಾರ್ಕ್ ಅನ್ನ ಹಾಕಬೇಕು, ಹಾಗೆ ಹಾಕಿದ್ರೆ ಮಾತ್ರ ಅದು ಸಿಂಧು ಆಗತ್ತೆ. ಅಥವಾ ಅದರಲ್ಲಿ ನೀವೇನಾದ್ರೂ ಬೇರೆ ಗೆರೆಗಳನ್ನ ಎಳೆಯೋದಾಗ್ಲಿ ಅಥವಾ ಬೇರೆ ಕಡೆ ನೀವು ಮಾಡಿದ್ದೆ ಆದ್ರೆ ಅದು ಅಸಿಂಧು ಆಗತ್ತೆ, ಆಗ ಕನ್ಸಿಡರ್ ಆಗೋದಿಲ್ಲ. ಸೊ ಹಾಗಾಗಿ ಬಹಳ ಎಚ್ಚರಿಕೆಯನ್ನ ನೀವು ಮಾಡ್ಬೇಕಾಗತ್ತೆ ಅನ್ನುವಂತ
ಮಾರ್ಗದರ್ಶನವನ್ನ ಈ ಸಂಯೋಜಕರಾಗಿ ಯಾರನ್ನ ರಚನೆ ಮಾಡಿ ನೇಮಕ ಮಾಡಿದ್ದಾರೆ ಅವರಿಗೆ ಗೈಡ್ ಮಾಡ್ತಾರೆ. ನಾಳೆ ಮತದಾನದ ಕೇಂದ್ರದ ವರೆಗೆ ಅವರನ್ನ ಕರೆದೊಯ್ದು ಅವರಿಂದ ಮತ ಹಾಕಿಸುವಂತ ಒಂದು ಕೆಲಸವನ್ನ ಕೃಷ್ಣ ಬೈರೇಗೌಡರು, ಯಾರೀಸ್ ಹಾಗೆ ಬೈರತಿ ಸುರೇಶ್ ಅವರ ಟೀಮ್ ಮಾಡ್ಲಿದೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.